ನನ್ನೆಲ್ಲ ಆತ್ಮೀಯ ಕಲಿಕಾರ್ಥಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಾನು ನಿಮ್ಮೊಂದು ಹಂಚಿಕೊಳ್ಳಿರೋ ವಿಷಯ ವಸ್ತು ಗುಪ್ತರ ಕಾಲದ ಚಿತ್ರಕಲೆಗಳ ಬಗ್ಗೆ. ಅಜಂತ ಏಷ್ಯಾ ಕಲೆಯ ತೊಟ್ಟಿಲು. ಕ್ರಿಸ್ತಪೂರ್ವ 2ರಿಂದ 7ನೇ ಶತಮಾನದ ನಡುವೆ ನಿರ್ಮಾಣವಾದ 30 ಗುಹೆಗಳಿವೆ. ಗುಹೆಗಳ ಗೋಡೆಗಳ ಮೇಲೆ ಹಾಗೂ ಮೇಲ್ಛಾವಣಿಗಳ ಮೇಲೆ ಭಿತ್ತಿ ಚಿತ್ರಗಳನ್ನು ಬಿಡಿಸಲಾಗಿದೆ. ಅರಮನೆ, ರಾಜ ರಾಣಿ, ಯುದ್ಧ ದೃಶ್ಯಗಳು, ಹೂವುಗಳು, ಮರಳು, ಬಳ್ಳಿ, ಯಕ್ಷ ಯಕ್ಷಿಣಿಯರು, ಆನೆಗಳು, ಮೊಲಗಳು, ಅಪ್ಸರೆಯರು, ಗಂಧರ್ವ ಚಿತ್ರಗಳು, ಜಾತಕ ಕಥೆಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ. ಅಜಂತ ಪ್ರಮುಖ ಚಿತ್ರಕಲೆ ದೃಶ್ಯಗಳೆಂದರೆ 1ನೇ ಗುಹೆ. 2ನೇ ಪುಲಿಕೇಶಿ ಪರ್ಷಿಯಾ ರಾಯಭಾರಿ ಖುಸ್ರೋವನ್ನು ಆಹ್ವಾನಿಸುತ್ತಿರುವ ದೃಶ್ಯ. ಬೋಧಿಸತ್ವ, ಪದ್ಮಪಾಣಿ, ಅವಲೋಕಿತೇಶ್ವರ ದೃಶ್ಯಗಳು. 2ನೇ ಗುಹೆ ಬುದ್ಧನ ಜನನ, ಇಂದ್ರಲೋಕದ ಚಿತ್ರಗಳು. 10ನೇ ಗುಹೆ, ಇಲ್ಲಿ ಬುದ್ಧನ ಜನನ ಮತ್ತು ಜಾತಕ ಕಥೆಗಳಿವೆ. 16ನೇ ಗುಹೆ ಮರಣಶೈಲಿಯಲ್ಲಿರುವ ರಾಜಕುಮಾರಿ ಚಿತ್ರ, ಬುದ್ಧನು ಸುಜಾತಾಳಿಂದ ಭಿಕ್ಷಾನ್ನ ಪಡೆಯುತ್ತಿರುವ ಚಿತ್ರ ಹಾಗೂ ಮಹಾಪರಿತ್ಯಾಗಿಗಳ ಚಿತ್ರಗಳಿವೆ. 17ನೇ ಗುಹೆ ಯಶೋಧರ ರಾಹುಲನನ್ನು ಬುದ್ಧನಿಗೆ ಅರ್ಪಿಸುತ್ತಿರುವ ತಾಯಿ ಮತ್ತು ಮಗು ಚಿತ್ರ. ಇದು ಏಷ್ಯಾದಲ್ಲಿ ಅದ್ವಿತೀಯ ಚಿತ್ರ ಎಂದು ದಾಖಲಾಗಿದೆ. ಬುದ್ಧನ ರಾಜ್ಯ ಪರಿತ್ಯಾಗ, ರಾಜಾರಾಣಿಯ ಮೆರವಣಿಗೆ ದೃಶ್ಯಗಳು, ಗಾಂಧಾರಿಯರ ಚಿತ್ರಗಳು. 19ನೇ ಗುಹೆ ಬುದ್ಧನು ಗುರುವಾಗಿ ಕಪಿಲವಸ್ತುವಿಗೆ ಹಿಂತಿರುಗುತ್ತಿರುವ ಚಿತ್ರ. ಅಜಂತ ಚಿತ್ರಕಲೆ ಹೆಚ್ಚಾಗಿ ಬುದ್ಧನ ಜೀವನಕ್ಕೆ ಸಂಬಂಧಿಸಿವೆ, ಏಕೆಂದರೆ ಗುಪ್ತರ ಚಿತ್ರಕಲೆಗೆ ಮೂಲ ವಸ್ತು ಬುದ್ಧನ ಜಾತಕ ಕಥೆಗಳಾಗಿವೆ. ಮಾಳ್ವಾದ ಬಾಗ್ ಗುಹೆಗಳಲ್ಲಿ ಅಜಂತಕ್ಕೆ ಸರಿಸಮಾನವಾದ ಚಿತ್ರಕಲೆ ಇದೆ. ಮಹಾಜನಕ, ರಾಜನ ಪರಿತ್ಯಾಗ, ಬೋಧಿಸತ್ವ, ಪದ್ಮಪಾಣಿ, ಆನೆಗಳು, ಮೆರವಣಿಗೆ, ನೃತ್ಯ, ಬಾಲಿಕೆಯರ ಚಿತ್ರಗಳು ಗಮನ ಸೆಳೆಯುತ್ತಿವೆ. ಬಾದಾಮಿಯ 2 ಮತ್ತು 3ನೇ ಗುಹೆಗಳಲ್ಲಿ ಶಿವಪಾರ್ವತಿಯ ಚಿತ್ರಗಳಿವೆ. ಪುದುಕೊಟ್ಟೈನ ಸಿತ್ತಾನ್ವಾಲ್ ಗುಹೆಯಲ್ಲಿ 21 ಅಪ್ಸರೆಯರು, ರಾಜಾರಾಣಿಯರು, ಆನೆಗಳು, ಹಂಸಗಳ ಚಿತ್ರಗಳಿವೆ. ಸಿಲೋನಿನ ಸಿಗರಿಯಾ ಗುಹೆಗಳಲ್ಲಿ ರಾಜಮನೆತನದ ಸ್ತ್ರೀಯರು ಬೌದ್ಧ ದೇವಾಲಯಕ್ಕೆ ಪುಷ್ಪಗಳನ್ನು ಒಯ್ಯುತ್ತಿರುವ ದೃಶ್ಯಗಳು ಮನಮೋಹಕವಾಗಿವೆ. ಮಣ್ಣಿನ ಆಕೃತಿಗಳು ಟೆರ್ರಾಕೋಟದಲ್ಲಿ. ಗುಪ್ತರ ಕಾಲದಲ್ಲಿ ಸುಡಾವೆ ಮಣ್ಣಿನಿಂದ ತಯಾರಿಸಿದ ಕಲಾಕೃತಿಗಳು ದೊರೆತಿವೆ. ಬೀಟರ್ ಗಾಮ್ನಲ್ಲಿ ಬ್ರಾಹ್ಮಣರ ಟೆರ್ರಾಕೋಟ ಆಕೃತಿಗಳನ್ನು ದೊರೆತಿವೆ. ಗುಪ್ತರ ಕಾಲದ ಕೃಷಿ. ಮುಖ್ಯ ವೃತ್ತಿ ಕೃಷಿ ರಾಜ್ಯದ ಆದಾಯ ಕಂದಾಯ ಉತ್ಪನ್ನದ 6ನೇ ಒಂದು ಭಾಗವಾಗಿದೆ. ಇದನ್ನು ಭಾಗ ಎಂದು ಕರೆದಿದ್ದರು. ಗುಪ್ತರ ಶಾಸನಗಳಲ್ಲಿ ಉದ್ರಾಂಗ ಮತ್ತು ಉಪರಿಕರ ಎಂಬೆರಡು ತೆರಿಗೆಗಳು ಪ್ರಸ್ತಾಪವಿದ್ದು, ಉದ್ರಾಂಗ ಪೊಲೀಸ್ ರಕ್ಷಣೆಗೆ ಮತ್ತು ನೀರಾವರಿಗೆ ಸಂಬಂಧಿಸಿದಂತೆ ಶಾಸ್ತ್ರ ತೆರಿಗೆಯಾಗಿತ್ತು. ಭೋಗ ಋತುಮಾನಿಕ, ಹಣ್ಣು, ಹೂವು ಹಾಗೂ ಕಟ್ಟಿಗೆಗಳ ಮೇಲಿನ ತೆರಿಗೆ. ಕೆರೆ ರಾಜರ ವಿವೇಚನೆಗೊಳಪಟ್ಟಂತೆ ವಿಶೇಷ ಕೆರೆಗೆ ನಿರ್ದೇಶನವಿತ್ತು. ಬಲಿ ಹೆಚ್ಚುವರಿ ತೆರಿಗೆ. ಹಿರಣ್ಯ ಬಂಗಾರದ ನಾಣ್ಯಗಳ ಮೇಲಿನ ತೆರಿಗೆ. ವಾತ ಭೂತ ವಿಧಿ ಆಚರಣೆಗಳ ಮೇಲಿನ ವಿಶೇಷ ತೆರಿಗೆ. ಹಲಿವಾಕರ ಉಳಿಮೆಯ ತೆರಿಗೆ. ಶುಲ್ಕ ಬಂದರಿನಿಂದ ಬಂದ ವ್ಯಾಪಾರಿಗಳ ಮೇಲಿನ ತೆರಿಗೆ. ಕ್ಲಿಪ್ತ ಉಪಕ್ಲಿಪ್ತ ಖರೀದಿ ಮತ್ತು ಮಾರಾಟದ ಮೇಲಿನ ತೆರಿಗೆಗಳು. ಗುಪ್ತರ ಶಾಸನಗಳಲ್ಲಿ ಉಲ್ಲೇಖಿಸಿರುವಂತೆ ಅಂದು ಭೂಮಿಯಲ್ಲಿ ನಾನಾ ಪ್ರಕಾರಗಳಿದ್ದವು. 1 ಊರು ವರ ಅಥವಾ ಕ್ಷೇತ್ರ ಅಂದರೆ ಸಾಗುವಳಿ ಒಳಪಟ್ಟ ಭೂಮಿ. 2 ಕಿಲಾ ಸಾಗುವಳಿ ಸಿದ್ಧಪಡಿಸಿದ ಭೂಮಿ. 3 ಅಕ್ಷಯ ನೀ ಧರ್ಮದತ್ತೆಗೆ ಸೇರಿದ ಭೂಮಿ. 4 ಅಪಹೃತ ಸಾಗುವಳಿ ಒಳಪಡದ ಭೂಮಿ. 5 ಈರಿಣ ಬಂಜರು ಭೂಮಿ. 6 ಮೃತ್ಸಿ ಉತ್ಕೃಷ್ಟ ಭೂಮಿ. 7 ಅಸ್ತಂಭ ಕಲ್ಲು ಬಂಡೆಗಳ ಭೂಮಿ. ಭೂಮಿಯನ್ನು 7 ಭಾಗ ಮಾಡಿದರು. ಊರ್ವರ, ಕ್ಷಿಲ, ಅಕ್ಷಯನಿ, ಅಪಹೃತ, ಈರಿಣ, ಮೃತ್ಸಿ, ಅಸ್ತಂಭ. ಧಾರ್ಮಿಕ ಭೂದತ್ತೆಗಳನ್ನು ಅಕ್ಷಯ ಸವಿ, ಚತುರ್ವಯ, ಗ್ರಾಮ, ಬ್ರಹ್ಮದೇಹಿ ಎಂಬ ನಾನಾ ಹೆಸರಿನಿಂದ ಕರೆಯುತ್ತಿದ್ದರು. ಧಾರ್ಮಿಕವಲ್ಲದ ಭೂದತ್ತೆಗಳನ್ನು
ಸೈನಿಕ ನಾಗರಿಕ ಸೇವೆ ಸಲ್ಲಿಸಿದ ಸಾಮಂತರಿಗೆ ನೀಡಲಾಗುತ್ತಿತ್ತು. ಯುದ್ಧದಲ್ಲಿ ಮಡಿದ ಸೇನಾನಿಗಳ ಸಂಬಂಧಿಗಳಿಗೆ ನೀಡುವ ಭೂ ದತ್ತಿಯನ್ನು ಸತ್ಯ ಕುಟುಂಬ ಕ್ಷೇತ್ರ ಎಂದು ಕರೆಯುತ್ತಿದ್ದರು. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಧ್ವನಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬಲವನ್ನು ನೀಡಿ ನಿಮಗಾಗಿ ಮುಂದಿನ ಸಮಯದಲ್ಲಿ ಇನ್ನೂ ಉತ್ತಮ ವಿಷಯಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದುವರೆಗೂ ನಾನು ಪ್ರಾಚೀನ ಭಾರತ ಇತಿಹಾಸದ ಮಾಲಿಕೆ ಅಡಿಯಲ್ಲಿ ಪ್ರಾಚೀನ ಭಾರತ ಇತಿಹಾಸದಿಂದ ಗುಪ್ತರ ಸಾಮ್ರಾಜ್ಯದವರೆಗೆ ನಿಮ್ಮನ್ನು ವಿಷಯ ಹಂಚಿಕೊಂಡಿದ್ದೇನೆ. ಇನ್ನು ಮುಂದೆ ನಮ್ಮ ಪ್ರಾಚೀನ ಕರ್ನಾಟಕ ಇತಿಹಾಸ ಮಾಲಿಕೆಯನ್ನು ತರಬೇಕೆಂದು ವಿಷಯ ಸಂಗ್ರಹ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.